ನಮಸ್ಕಾರ ಸ್ನೇಹಿತರೆ, KCET ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಗಣೇಶ್ ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್. ಓಕೆ, ಈ ಒಂದು ವಿಡಿಯೋ ಏನಕ್ಕಂತ ನಿಮ್ಗೆ ಗೊತ್ತಿರ್ತದೆ. ಡಾಕ್ಯುಮೆಂಟ್ಸ್. ಓಕೆ, ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ KCET ಕೌನ್ಸಿಲಿಂಗ್ 2025 ಅಡ್ಮಿಷನ್ಗೆ ಭಾಳ ಇಂಪಾರ್ಟೆಂಟ್. ಓಕೆ, ಏನಕ್ಕೆ ಈ ಡಾಕ್ಯುಮೆಂಟ್ಸ್ ಬಗ್ಗೆ ಇಷ್ಟು ಮಾತಾಡ್ತೀನಿ ಅಂತಂದರೆ, ಹುಡುಗರು ಭಾಳ ನೆಗ್ಲಿಜೆನ್ಸಿ ಮಾಡ್ತಾರೆ. ಹಂಗಾಗಿ ಇವಾಗಲೇ ಹೇಳಿತಂತಂದರೆ ನಿಮ್ಗೆ ಅಡ್ಮಿಷನ್ ಟೈಮ್ ಒಳಗೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಲಿ. ಇನ್ನೂ ಕೂಡ ಟೈಮ್ ಇದೆ ನಿಮಗೆ. ಓಕೆ, ಇವಾಗಲೇ ಕೆಲವೊಂದಿಷ್ಟು ರೆಡಿ ಮಾಡ್ಕೊಂಡು ಇಟ್ಕೋಬೋದು. ಓಕೆ, ಇವಾಗ ನೋಡಿ, ಒಂದೇ ಒಂದು ಡಾಕ್ಯುಮೆಂಟ್ಸ್ ಏನಾದರೂ ಮಿಸ್ ಆದರೆ ಕೂಡ ನೀವು ಅಡ್ಮಿಷನ್ ಟೈಮ್ ಹೋಗಿರ್ತಿರಲ್ವ, ಆ ಕಾಲೇಜಲ್ಲಿ ಕೆಲವೊಂದಿಷ್ಟು ಕಾಲೇಜಸ್ ಏನಾದರೂ ಸ್ವಲ್ಪ ಅಂದರೆ ಒಂದು ರೇಂಜ್ಗೆ ಇತ್ತಂದರೆ ಏನೂ ಆಡೋಲ್ಲ. ಬಟ್ ಕೆಲವೊಂದು ಸ್ಟ್ರಿಕ್ಟ್ ಇತ್ತಂತಂದರೆ ಮತ್ತೆ ಓಡಾಡಿಸ್ತಾರೆ, ತೊಗೊಂಬರ್ರಿ ಅಂತಂದು. ಬಟ್ ಅಲ್ಲಿ ಟೈಮು ಒಂದು 3 days ಅಷ್ಟೇ ಆಗ್ತದೆ. ಅವಾಗ ನೀವು ಏನಾದರೂ ಆಗಲಿಲ್ಲ ಅಂತಂದರೆ ಭಾಳ ತೊಂದರೆ ಆಗುತ್ತೆ. ಸೊ ಹಂಗಾಗಿ ಇವಾಗಲೇ ಡಾಕ್ಯುಮೆಂಟ್ಸ್ ಎಲ್ಲನೂ ಕೂಡ ರೆಡಿ ಇತ್ತಂತಂದರೆ ನಿಮಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತಂದು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಈ ವಿಡಿಯೋ ನಾನು ನಿಮ್ಗೆ ಏನಪ್ಪ ಅಂತಂದರೆ ಯಾವುದೇ ರೀತಿ ನಾನು ಏನೂ ಕೇಳ್ಕೊಡಲ್ಲ. ಮೋರ್ ಈ ಒಂದು ವಿಡಿಯೋನ ಸಾಧ್ಯ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ, ಯಾಕಂದರೆ ಆ ಒಂದು ಹುಡುಗರು ಕೂಡ ಹೆಲ್ಪ್ ಆಗುತ್ತೆ. ಸರಿ, ಈಗ ಡೈರೆಕ್ಟಾಗಿ ವಿಷಯಕ್ಕೆ ಬಂದುಬಿಡ್ತೀನಿ. ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ನಿಮಗೆ ಅರ್ಥ ಆಗಲ್ಲ ಕೂಡ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಅರ್ಥ ಮಾಡ್ಕೊಂಡು ಹೋಗಿ. ಒಂದು, ನಿಮಗೆ ಕಾಲೇಜ್ ಅಪ್ಲಿಕೇಶನ್ ಫಾರ್ಮ್ ಬೇಕಂತ ಕೊಟ್ಟಿದ್ದೀನಿ. ಆ್ಯಂಡ್ ಎರಡನೇದು KA ಅಲಾಟ್ಮೆಂಟ್ ಆರ್ಡರ್ ಅಂತ ಹೇಳಿದ್ದೀನಿ. ನೋಡಿ, ಒಂದನೇದು ನಿಮ್ದು ಏನಪ್ಪ ಅಂತಂದರೆ ಕಾಲೇಜ್ ಅಪ್ಲಿಕೇಶನ್ ಫಾರ್ಮ್ ಅಂತ ತಕ್ಷಣ ನಿಮ್ಮ ಸಡನ್ನಾಗಿ ಎಲ್ಲಿ ಸಿಗುತ್ತೆ ಬ್ರದರ್ ಅಂತ ಕೇಳ್ಬೋದು. ನೋಡಿ, ಇದು ಯಾವುದೇ ರೀತಿಯಾಗಿ ನಿಮಗೆಲ್ಲೂ ಕೂಡ ಸಿಗುವಂಥದ್ದಲ್ಲ. ಅಲ್ಲಿ ನೀವು ಕಾಲೇಜ್ ಹೋಗ್ತಿರಲ್ವ, ನೀವು ಅಂದರೆ ಯಾವುದಾದ್ರು ಕಾಲೇಜ್ ಸಿಕ್ಕಿರುತ್ತೆ ನಿಮಗೆಲ್ಲನೂ ಕೂಡ. ಅಡ್ಮಿಷನ್ನು ಎಲ್ಲನೂ ಕೂಡ ಮುಗಿದಾದ ತಕ್ಷಣ, ಓಕೆ ಅಡ್ಮಿಷನ್ ಅಂತ ನೋಡಿ, ನೀವು ಯಾವುದೋ ಒಂದು ಕಾಲೇಜ್ ಸಿಕ್ಕಾದ ತಕ್ಷಣ ನೀವು ಅಡ್ಮಿಷನ್ಗೆ ಹೋಗ್ತೀರಿ. ನೋಡಿ, ಅವಾಗ ಹೋದಾಗ ಕಾಲೇಜ್ ಅವರೇ ಕೊಡ್ತಾರೆ ಕಾಲೇಜು ಅಪ್ಲಿಕೇಶನ್ ಫಾರ್ಮ್. ಓಕೆ, ನೀವು ಇದನ್ನೇನು ಕೂಡ ತೊಗೊಳೋ ಅವಶ್ಯಕತೆ ಇರಲ್ಲ, ಅವರೇ ಕೊಡ್ತಾರೆ. ಆ ಅಪ್ಲಿಕೇಶನ್ ಫಾರ್ಮ್ ನೀವು ತುಂಬೋದಿರ್ತದೆ. ಅವ್ರು ಕಾಲೇಜವ್ರು ಕೊಟ್ಟಾದಮೇಲೆ, ಅಥವಾ ಕೆಲವೊಂದಿಷ್ಟು ಕಾಲೇಜಲ್ಲಿ ಕೊಡಲ್ಲ, ಡೈರೆಕ್ಟ್ ಡಾಕ್ಯುಮೆಂಟ್ಸ್ ಕೊಡಂತ ಅಷ್ಟೇ ಕೇಳ್ಕೊತಾರೆ. ಓಕೆ, ಅದಾದ ತಕ್ಷಣ ನೆಕ್ಸ್ಟು KA ಅಲಾಟ್ಮೆಂಟ್ ಆರ್ಡರ್ ಅಂತ ಬರ್ತದೆ. KA ಅಲಾಟ್ಮೆಂಟ್ ಆರ್ಡರ್ ಅಂತ ಅಂದರೆ ಏನು ಗೊತ್ತಾ, ನೀವು ಯಾವುದೋ ಒಂದು ಕಾಲೇಜ್ ಅಲಾಟ್ಮೆಂಟ್ ಅಂದರೆ ಸಿಕ್ಕಿರ್ತಂತಂದರೆ ಕಾಲೇಜು ಚಾಯ್ಸ್ 1 ಕೊಟ್ಟವ್ರಿಗೆ ಮುಂದೆ ನೀವು ಕಾಲೇಜ್ಗೆ ಹೋಗೋಕ್ಕಿಂತ ಮುಂಚೆಕ್ಕೆ ಚಲನ ದುಡ್ಡು ಪೇ ಮಾಡ್ತಾರೆ. ದುಡ್ಡು ಪೇ ಮಾಡಿದ ತಕ್ಷಣ ವಿತಿನ್ 5 minutes ಅಥವಾ ಅರ್ಧ ಗಂಟೆಯಲ್ಲಿ ಒಂದು ಅಲಾಟ್ಮೆಂಟ್ ಆರ್ಡರ್ KAದಲ್ಲೇ ಬರ್ತದೆ. ಅದು ಆನ್ಲೈನ್ ಡೌನ್ ಮಾಡ್ಕೋಬೇಕಾಗ್ತದೆ. ಅದನ್ನ ಡೌನ್ ಮಾಡ್ಕೊಂಡು ವಿತ್ ಡಾಕ್ಯುಮೆಂಟ್ಸ್ ತೊಗೊಂಡೇ ಹೋಗಬೇಕು. ಓಕೆ, KA ಅಲಾಟ್ಮೆಂಟ್ ಆರ್ಡ್ರಲ್ಲಿ ಬರ್ತದೆ, ಆನ್ಲೈನೇ ಬರ್ತದೆ. ನೀವು ಎಲ್ಲೂ ಹೊರಗಡೆ ತೊಗೊಳ್ಳೋ ಅವಶ್ಯಕತೆ ಇರಲ್ಲ. ಬಂದ ಯಾವ ರೀತಿ ಡೌನ್ ಮಾಡ್ಕೊಳ್ಳೋದು, ಯಾವ ರೀತಿ ಅಡ್ಮಿಷನ್ ಆರ್ಡರ್ ಇರುತ್ತೆ ಅದನ್ನು ಮುಂದೆ ಹೇಳ್ತೀನಿ. ಯಾವಾಗ ಕಾಲೇಜ್ ಸಿಕ್ಕಾದ ನಂತರ ಮುಂದೆ ಹೇಳ್ತೀನಿ ನಿಮಗೆ. ಇವಾಗ ಅದು ಗೊತ್ತಿರಲಿ ಅಡ್ಮಿಷನ್ ಆರ್ಡರ್ ಬೇಕಂತಂದು. ನೆಕ್ಸ್ಟು KA ಚಲನ್ ಕಾಪಿ ಅಂತ ಇದೆ. KA ಚಲನ್ ಕಾಪಿ ಅಂತಂದರೆ ನೋಡಿ, ಹೋದ ವರ್ಷ ಎಷ್ಟೋ ಹುಡುಗರು ಸಮಸ್ಯೆ ತಪ್ಪು ಮಾಡಿದ್ದೆ ಇಲ್ಲಿ. ಏನಪ್ಪ ಅಂತಂದರೆ KA ಚಲನ್ ಕಾಪಿ ಬೇಕೇ ಬೇಕು. ಯಾಕಂದರೆ ಕಾಲೇಜವರು ನೀವು ಫೀಸ್ ಅಂದರೆ ಎಲ್ಲಿ ಕಟ್ಟಿದಾರೆ, ದುಡ್ಡು ಎಲ್ಲಿ ಕಟ್ಟಿದಾರೆ ಅಂತ ಕೇಳ್ತಾರೆ. ಸೊ ಹಂಗಾಗಿ ಇದು ಕೆಲವೊಂದಿಷ್ಟು ಹುಡುಗರು ಬ್ಯಾಂಕಿಗೆ ಹೋದವ್ರಿಗಂತ ಏನಂತದೆ, ಬ್ಯಾಂಕಿಗೆ ಹೋದವ್ರಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಬ್ಯಾಂಕ್ ಅವರು ಒಂದು ಚಲನ್ ಕೊಟ್ಟಿರ್ತಾರೆ. ಅವ್ರು ಬ್ಯಾಂಕ್ ಅವರು ಒಂದು ಕಾಪಿ ಮೂರು ಚಲನ್ ಬಂದಿರ್ತವೆ. ಓಕೆ, ನಮಗೆ ಗೊತ್ತಿರೋಗಿ 3 ಚಲನ್ ಏನು ಮಾಡಿರ್ತವೆ, ನಮಗೆ ನೀವು ಅಡ್ಮಿಷನ್ ಆಗೋರು ಅಂದರೆ ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಆಗೋರಿಗೆ 3 ಚಲನ್ ಬಂದಾಗ ಒಂದು ಬ್ಯಾಂಕ್ ಅವ್ರು ಇಟ್ಕೊತಾರೆ, 2 ನಿಮಗೆ ಕೊಡ್ತಾರೆ. ಮತ್ತು ನೀವು ಅಲ್ಲೊಂದು ಕಾಲೇಜ್ ಒಂದು ಕೊಡ್ತೀರಾ, ನೀವು ಒಂದು ಇಟ್ಕೊತೀರ. ಅಂದರೆ ಟೋಟಲ್ 3 ಚಲನ್ ಬಂದಿರುತ್ತೆ. ಅದು ಬ್ಯಾಂಕಿಗೆ ಕಟ್ಟೋರಿಗೆ ಏನು ಸಮಸ್ಯೆ ಇಲ್ಲ. ಓಕೆ, ಬಟ್ ಕೆಲವೊಂದಿಷ್ಟು ಹೋದವ್ರು ಏನು ಮಾಡಿದ್ರು ಅಂತಂದರೆ ಆನ್ಲೈನ್ ಬೇರೆ ಕೊಟ್ಬಿಟ್ಟಿದ್ರು KAದವರು. ಸೊ ಹಂಗಾಗಿ ಫೋನ್ಪೇ ಎಲ್ಲನೂ ಕೂಡ ಮಾಡಿಬಿಟ್ರು. ಬಟ್ ಒಂದು ಸ್ಕ್ರೀನ್ಶಾಟ್ ಕೂಡ ಹೊಡೆದಿಟ್ಕೊಳ್ಳೋದೇ ತಪ್ಪು ಮಾಡಿದರು. ಸೊ ಹಂಗಾಗಿ ಇವಾಗಲೇ ಹೇಳ್ತಿದ್ದೀನಿ, KA ಚಲನ್ ಕಾಪಿ ಬಗ್ಗೆ ಸ್ವಲ್ಪ ನೆನ್ಪಿಟ್ಕೋಬೇಕು. ಸಡನ್ನಾಗಿ ಆನ್ಲೈನ್ ಪೇ ಮಾಡೋವಾಗ ಅವಸರ ಮಾಡೋಕ್ಕೆ ಹೋಗ್ಬಿಡಿ. ಸ್ವಲ್ಪ ಟೈಮ್ ತೊಗೊರಿ. ಸಡನ್ನಾಗಿ KAದಲ್ಲಿ ಬಿಟ್ಟು ಏನೋ ಒಂದು ಲಿಂಕ್ ಬಿಟ್ಟು ಸಡನ್ನಾಗಿ ಏನೂ ಕೂಡ ಮಾಡೋಕ್ಕೆ ಹೋಗ್ಬಿಡಿ. ಓಕೆ, ಆ ಚಲನ್ ಕಾಪಿ ಕೂಡ ಬೇಕೇ ಬೇಕು. ಅದು ಅಂದರೆ ಕಾಲೇಜವ್ರ ಅಡ್ಮಿಷನ್ಗೆ ಅದನ್ನು ಕೇಳ್ತಾರೆ. ಸೊ ಇನ್ ಕೇಸ್ ಮತ್ತೆ ನೀವು ಏನಾದರೂ ಫೋನ್ಪೇ ಮಾಡಿದ್ರಿ, ವಾಪಸ್ ತೆಗಿಯೋಕ್ಕೆ ಬರಲಿಲ್ಲ, ಅದ್ರದ್ದು ಮತ್ತೆ ಹುಡ್ಕೊಳ್ತಾ ಹೋಗ್ಬೇಕಾಗ್ತದೆ. ಅದಕ್ಕೋಸ್ಕರ ಅವಸರ ಮಾಡೋಕ್ಕೋಗ್ಬಿಡಿ. ಅದು KA ಚಲನ್ ಕಾಪಿ ಆದಷ್ಟು ಬ್ಯಾಂಕಿಗೆ ಕಟ್ಟಿದರೆ ಬೆಟರ್. ನನ್ನ ಅನಿಸಿಕೆ ಬಂದರೆ ಬ್ಯಾಂಕಿಗೆ ಹೋಗಿ ಕಟ್ಟಿದರೆ ಬೆಟರ್. ಓಕೆ, ನೆಕ್ಸ್ಟು KA ಅಪ್ಲಿಕೇಶನ್ ಈಗಾಗಲೇ ಹಾಕಿದ್ರು ನೋಡ್ರಿ. ನೀವು ನಾಳೆ ಈಗೇನು ಅಪ್ಲಿಕೇಶನ್ ಅಂದರೆ KCET ಎಕ್ಸಾಮ್ ಬರೋಕ್ಕೆ ಮುಂಚೆ ಅಪ್ಲಿಕೇಶನ್ ಹಾಕಿದ್ರು, ಆ ಒಂದು ಫಾರ್ಮ್ ಬೇಕಾಗ್ತದೆ. ಅದು ಕೂಡ ರೆಡಿ, ಅದನ್ನ ಇಟ್ಕೊಂಡಿರಿ. ನೆಕ್ಸ್ಟ್ SSLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ಇದಂತ ಸರ್ವಸಾಮಾನ್ಯ. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಕೇಳ್ಬೋದು, PUC ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ ಬರ್ತಾರೆ ಅಂತ ಕೇಳ್ಬೋದು. ನೋಡಿ, ಖಂಡಿತವಾಗ್ಲೂ ಕೂಡ ನಿಮಗೆ PUC ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ. ಸೊ ಅಲ್ಲಿವರೆಗೆ ಏನು ಮಾಡ್ಬೋದು ಅಂದ್ರೆ ನೀವು ಜಸ್ಟ್ ಅಲ್ಲಿವರೆಗೂ ನೀವು ಜೆರಾಕ್ಸ್ ಮಾಡಿಸಿ ಇಟ್ಕೊಂಡಿರ್ತಿರಲ್ಲ, ನಿಮ್ಮ ಒಂದು ಅಂದರೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬರೋಕ್ಕಿಂತ ಮುಂಚೆ ಈಗ ರಿಸಲ್ಟ್ ಶೋ ಆಗ್ತದೆ, ಅದನ್ನ ಒಂದು ಜೆರಾಕ್ಸ್ ಮಾಡಿ ಇಟ್ಕೋರಿ ಅಷ್ಟೇ. ಮುಂದೆ ಯಾವ ರೀತಿ ಅಂತ ಹೇಳ್ತೀನಿ ನಿಮಗೆ. ಓಕೆ, ಅದನ್ನೊಂದು ರೆಡಿ ಮಾಡಿ ಇಟ್ಕೊಂಡ್ರಿ, ಅದಕ್ಕೊಂದು ನಿಮ್ಮ ಪ್ರಿನ್ಸಿಪಲ್ ಸೈನ್ ಆದರೆ ಸಾಕೋದಕ್ಕೆ. ನೆಕ್ಸ್ಟು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್. ಓಕೆ, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಅಂತ ಹೆಂಗೆ ಕೆಲವೊಂದಿಷ್ಟು ಹುಡುಗರಿಗೆ ಕ್ಯಾಸ್ಟ್ ಬೇರೆ ಇನ್ಕಮ್ ಬೇರೆ ಸರ್ಟಿಫಿಕೇಟ್ ಇರ್ತದೆ. ಅದು ಆಲ್ಮೋಸ್ಟ್ ಯಾರ್ಯಾರಿಗಿದೆ ಎಲ್ಲರೂ ಕೂಡ ಬೇಕೇ ಬೇಕಾಗ್ತದೆ. ಅದಕ್ಕೆ ಯಾಕಂದರೆ ಅದ್ರ ಮೇಲೆ ರಿಸರ್ವೇಷನ್ ಎಷ್ಟೊಂದು ಇರ್ತವೆ. ಸೊ ಅದು ಬೇಕೇ ಬೇಕು. ನೆಕ್ಸ್ಟು 371 ಕಲ್ಯಾಣ ಕರ್ನಾಟಕ ಅಥವಾ HK ಸರ್ಟಿಫಿಕೇಟ್ ಅಂದರೆ ಹೈದರಾಬಾದ್ ಕರ್ನಾಟಕ ಅಂತ ಹಿಂಗೆ ಕರಿತೀವಿ, ಅದು ಅನ್ಕೊಂಡ್ವಿ. ಬಟ್ ಇದು ಎಲ್ಲರಿಗೂ ಇರೋಲ್ಲ. ಅಂದರೆ ಇದು ಯಾರೆಲ್ಲ ಅಪ್ಲಿಕೇಬಲ್ ಆಗಿರ್ತಾರೋ ಅವರಿಗೆ ಮಾತ್ರ ಇದು. ಮೀನ್ಸ್ ಏನಪ್ಪ ಅಂತಂದರೆ ಇಲ್ಲಿ 6 ಜಿಲ್ಲೆಗಳು ಅಂತ ಏನಿದೆ, ಆ ಜಿಲ್ಲೆಗಳಲ್ಲಿ ಮಾತ್ರ ಸ್ಟೂಡೆಂಟ್ಸ್ಗೆ ಇದು ಅಪ್ಲೈ ಆಗ್ತದೆ. 371 ಯಾರಿಗೆಲ್ಲ ಇದೆ ಅವರು ಒಂದು ಇಟ್ಕೊಳ್ಳೇಬೇಕು. ಯಾಕಂದರೆ ಅದ್ರ ಮೇಲೆ ರಿಸರ್ವ್ ಇರುತ್ತೆ ಎಷ್ಟೊಂದು ಸೀಟ್ಗಳು. ಓಕೆ, ನೆಕ್ಸ್ಟು ರೂರಲ್ ಸರ್ಟಿಫಿಕೇಟ್. ಇದನ್ನು ಕೂಡ ರೂರಲ್ ಸರ್ಟಿಫಿಕೇಟ್ ಯಾರೆಲ್ಲ ನೀವು ರೂರಲಲ್ಲಿ ಕಲ್ತಿರ್ತಾರೋ ಅವ್ರಿಗೆ ಮಾತ್ರ. ರೂರಲ್ ಸರ್ಟಿಫಿಕೇಟ್ ಯಾರ್ದೆಲ್ಲ ಇದೆಯೋ ಅದನ್ನು ಕೂಡ ಎಲ್ಲನೂ ಕೂಡ ರೆಡಿ ಇಟ್ಕೋಬೇಕಾಗ್ತದೆ. ನೆಕ್ಸ್ಟು ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ಅಂದರೆ ಕನ್ನಡ ಮಾಧ್ಯಮದಲ್ಲಿ ಯಾರೆಲ್ಲ ಅಂದರೆ ಸ್ಟಡಿ ಮಾಡಿ ಬಂದಿದ್ರು ಅವರು ಕೂಡ ಕನ್ನಡ ಸರ್ಟಿಫಿಕೇಟ್ ಅದನ್ನು ಕೂಡ ರೆಡಿ ಇಟ್ಕೊಂಡ್ರಿ. ನೆಕ್ಸ್ಟ್ ಸ್ಟಡಿ ಸರ್ಟಿಫಿಕೇಟು ಇದು ಎಲ್ಲರಿಗೂ ಕೂಡ ಅನ್ವಯಿಸ್ತದೆ. ಸ್ಟಡಿ ಸರ್ಟಿಫಿಕೇಟು ನೋಡಿ, ಅವರು ಮಿನಿಮಮ್ 1 to 10 ಅಂತ ಮಿನಿಮಮ್ 10 year ಅಂತ ಕೇಳ್ತಾರೆ.
ನೀವು ಫ್ರೀ ಇದ್ದೀರಿ ಇವಾಗ, ಬಟ್ ನಿಮ್ಮ ಒಂದು ಕೆಲವೊಂದು ಕಡೆ ಹೇಳ್ತಾರೆ ಮತ್ತು ಪಿ ಯು ಸಿ ಇದೆಯಲ್ಲ ಅಂತ ಕೇಳ್ತಾರೆ. ಸೊ ಹಂಗಾಗಿ ಇವಾಗ ಫ್ರೀ ಇದ್ದೀರಾ, ಯಾವಾಗಾದರೂ ನಿಮ್ಮ ಕಾಲೇಜ್ ಕಡೆ ಹೋದಾಗ ಪಿ ಯು ಸಿನೂ ಬೇಕೇ ಬೇಕು ಸಡನ್ನಾಗಿ ಕೇಳಿದಾರೆ. ಒಂದೊಂದು ಟೈಮು ನಾವು ನೋಡಿದ್ದೀನಿ ಎಷ್ಟು ಟೈಮ್ ಮತ್ತೆ ವಾಪಸ್ ಕಳಿಸಿದ್ದಾರೆ. ಸೊ ಹಂಗಾಗಿ ನಿಮ್ಮ ಒಂದು ಪಿ ಯು ಸಿ ಒಂದು ಸ್ಟಡಿ ಸರ್ಟಿಫಿಕೇಟ್ ಕೂಡ ಇಟ್ಕೊಂಬಿಡ್ರಿ. ಅಂದರೆ 1 to 12ವರೆಗೂ ಕೂಡ ಸ್ಟಡಿ ಸರ್ಟಿಫಿಕೇಟ್ ಇವಾಗಲೇ ರೆಡಿ ಇಟ್ಕೊಂಬಿಡಿ. ಓಕೆ, ನೀವು ಅಪ್ಲಿಕೇಶನ್ ಹಾಕುವಾಗ ಆಳೆ ಎಲ್ಲನೂ ಕೂಡ ಮಾಡಿದ್ದೀರಾ, ಬಟ್ ಇವಾಗಲೂ ಒಂದು ಟೈಮ್ ಇವಾಗಲೂ ಕೂಡ ಮಾಡಿ ಇಟ್ಕೊಂಡಿರಿ. ಓಕೆ, ರೆಡಿ ಅಂತೂ ಇಟ್ಕೊಂಡ್ರಿ. ನೆಕ್ಸ್ಟ್ ನಿಮಗೆ ಡೊಮಿಸೈಲ್ ಸರ್ಟಿಫಿಕೇಟ್ ಅಂತ ಬರ್ತದೆ. ಇದೇನು ಡೊಮಿಸೈಲ್ ಸರ್ಟಿಫಿಕೇಟ್ ಅಂತ ನೋಡಿ, ಇದ್ರ ಬಗ್ಗೆ ಜಾಸ್ತಿ ವರಿಬೇಡ. ನಿಮ್ಗೆ ಸಿಂಪಲಾಗಿ ಹೇಳ್ತೀನಿ, ನಿಮ್ಗೆ ಏನಪ್ಪ ಅಂತಂದರೆ ಒಂದು ಯಾವುದಾದ್ರೂ ಒಂದು ಜೆರಾಕ್ಸ್ ಸೆಂಟ್ರಲ್ಲಿ ಹೋಗಿ ಒಂದು ಡೊಮಿಸೈಲ್ ಸರ್ಟಿಫಿಕೇಟ್ ಒಂದು ಫಾರ್ಮ್ ಕೊಡೋಕ್ಕೆ ಕೇಳಿ. ಯಾವುದಾದ್ರೂ ಒಂದು ಜೆರಾಕ್ಸ್ ಸೆಂಟ್ರಲ್ಲಿ ಹೋಗಿ ಡೊಮಿಸೈಲ್ ಸರ್ಟಿಫಿಕೇಟ್ ಫಾರ್ಮ್ ಅಂತ ಕೇಳಿ, ಅಥವಾ ಆ ಫಾರ್ಮ್ ತೊಗೊಂಡು ನೀವು ಸಿಂಪಲ್ ಏನಿಲ್ಲ, ನಿಮ್ಮ ಒಂದು ಹತ್ತ ಇರುವಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಯಾರಿದ್ದಾರೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಯಾರಿದ್ದಾರೆ ಅವ್ರ ಹತ್ರ ಸೀಲ್ ಮಾಡಿಸ್ಕೊಂಡ್ಬಿಟ್ಟು ಸಾಕು. ಸದ್ಯಕ್ಕೆ ನಿಮ್ಗೆ ಅಡ್ಮಿಷನಿಗೆ ಡೊಮಿಸೈಲ್ ಸರ್ಟಿಫಿಕೇಟ್ ಆಗುತ್ತೆ. ಇದು ಬರೆದ್ರೆ ಎಲ್ಲರೂ ಕೂಡ ಅಪ್ಲೈ ಆಗುತ್ತೆ ಅಂತ ಕೇಳ್ಬೋದು. ನೋಡಿ, ಎಲ್ಲರೂ ಕೂಡ ಅಪ್ಲೈ ಅಲ್ಲ, ಕೆಲವೊಂದಿಷ್ಟು ಕಾಲೇಜು ಸ್ಪೆಸಿಫಿಕ್ ಆಗಿ ಅದು ಬೇಕೇ ಬೇಕಂತಾರೆ. ಸೊ ಹಂಗಾಗಿ ನೀವು ನಿಮ್ಮ ಯಾವ ಕಾಲೇಜ್ ಸಿಗುತ್ತೆ ಅಂತ ನಿಮ್ಗೆ ಇನ್ನೂ ಕೂಡ ಗ್ಯಾರಂಟಿ ಇಲ್ಲ. ಸೊ ಹಂಗಾಗಿ ಇವೆಲ್ಲ ರೆಡಿ ಇಟ್ಕೊಂಡ್ಬಿಟ್ರೆ ಅವಾಗ ಓಡಾಡೋ ತಪ್ಪುತ್ತೆ. ಅಂದರೆ 3 days ಅಡ್ಮಿಷನ್ ಇದ್ದ ಓಡಾಡೋದು ತಪ್ಪುತ್ತೆ ಅಂತ ಹೇಳ್ತಾನೆ. ಸೊ ಏನಿಲ್ಲ, ಡೊಮಿಸೈಲ್ ಸರ್ಟಿಫಿಕೇಟ್ ಏನಿಲ್ಲ, ಜಸ್ಟ್ ಒಂದು ಯಾವುದೋ ಒಂದು ಜೆರಾಕ್ಸ್ ಅದು ಸೈಬರ್ ಸೆಂಟ್ರ್ ಹೋಗಿ ಡೊಮಿಸೈಲ್ ಸರ್ಟಿಫಿಕೇಟ್ ಫಾರ್ಮ್ ಕೊಡಿ ಅಂತ ಅದನ್ನ ನೀವೇ ಫಿಲ್ಅಪ್ ಮಾಡ್ಕೊರಿ. ನಿಮ್ಮ ಹತ್ರ ಇರುವಂಥ ಯಾರಾದರೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇರ್ತಾರೆ ನೋಡಿ, ಅವ್ರ ಹತ್ರ ಒಂದು ಸೀಲ್ ಮಾಡಿಸ್ಕೊಂಡ್ಬಿಟ್ರೆ ಸಾಕು, ನಿಮ್ಮ ಒಂದು ಸರ್ಟಿಫಿಕೇಟ್ ಸದ್ಯಕ್ಕೆ ಅಡ್ಮಿಷನ್ಗೆ ರೆಡಿ. ಓಕೆ, ಮುಂದೆ ಅದೇನು ಬೇಕಾಗಿಲ್ಲ ನಿಮಗೆ ಈಗ. ಓಕೆ, ನೆಕ್ಸ್ಟ್ ಆಧಾರ್ ಕಾರ್ಡ್ ಅಂದ್ರೆ ಸರ್ವೇ ಸಾಮಾನ್ಯ ಎಲ್ಲರ ಹತ್ರ ಇರ್ತದೆ, ಆಧಾರ್ ಕಾರ್ಡ್ ಬೇಕಾಗ್ತದೆ. ನೆಕ್ಸ್ಟ್ ಅದಾದ ತಕ್ಷಣ ರೀಸೆಂಟ್ ಫೋಟೋಸ್ ವಿತ್ ಪಾಸ್ಪೋರ್ಟ್ ಸೈಜ್, ಇತ್ತೀಚೆಗೆ ತೆಗೆದಕ್ಕಂಥ ನಿಮ್ಗೆ ಕೆಲವೊಂದಿಷ್ಟು ಫೋಟೋಸ್ ಬೇಕಾಗ್ತದೆ. ನೋಡಿ, ಫೋಟೋ ಚೆನ್ನಾಗಿರೋದು ಕೊಡ್ರಿ. ಯಾಕಂತಂದರೆ 4 ವರ್ಷದ ಎಲ್ಲನೂ ಕೂಡ ಅದನ್ನೇ ಇಟ್ಕೊಂಡು ಕೂರ್ತಾರೆ ಅವರು. ಅಡ್ಮಿಷನ್ ಟೈಮಲ್ಲಿ ಕೊಟ್ಟಿರ್ತಾರೆ, ನಿಮ್ಮ ID ಕಾರ್ಡ್ ಅದನ್ನೇ ಮಾಡಿರ್ತಾರೆ, ನಿಮ್ಮದು ಎಕ್ಸಾಮ್ ಎಲ್ಲನೂ ಅಡ್ಮಿಟ್ ಕಾರ್ಡ್ ಕೂಡ ಅದೇ ಬರ್ತಾ ಇರ್ತದೆ. ಸೊ ಚೆನ್ನಾಗಿರೋ ಫೋಟೋಸ್ ಕೊಡ್ರಿ, ಅದಕ್ಕೆ ಹೇಳ್ತಿದ್ದೀನಿ ನಾನು. ಓಕೆ, ನೆಕ್ಸ್ಟ್ ಅದಾದ ತಕ್ಷಣ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಇದೆಯಲ್ಲಿ ಸಿಗುತ್ತೆ ಅಂತ ಕೇಳ್ಬೋದು. ನಿಮ್ಮ ನಿಯರೆಸ್ಟ್ ಇರುವಂಥ ಯಾವುದಾದ್ರೂ ಒಂದು ಡಿಸ್ಟಿಕ್ ಹಾಸ್ಪಿಟ್ಲು ಅಥವಾ ಏನಾದರೂ ತಾಲೂಕು ಹಾಸ್ಪಿಟ್ಲು ಯಾವುದಾದ್ರೂ ನಿಮ್ಮ ನಿಯರ್ ಇರ್ತದಂದರೆ ನೀವು ಫಿಸಿಕಲ್ ಫಿಟ್ನೆಸ್ ಒಂದು ಫಾರ್ಮ್ ಸಿಗ್ತದೆ, ತೊಗೊಂಡೋಗಿ ನೀವು ಹೈಟ್, ವೆಯ್ಟ್, ವಿಷನ್ನು ಮತ್ತು ಎಲ್ಲನೂ ಕೂಡ ಚೆಕ್ ಮಾಡಿಸ್ಕೊಂಡು ಒಂದು ಟೈಮು ಅಲ್ಲಿರುವಂಥ ಕೆಲವೊಂದಿಷ್ಟು ರೀಜ್ನಲ್ ಮೆಡಿಕಲ್ ಆಫೀಸರ್ ಅಂತ ಬರ್ತಾರೆ, ಅಂತಂದರೆ RMO ಅವರು ಬರ್ತಾರೆ. ಅವ್ರ ಹತ್ರ ಒಂದು ಸೈನ್ ಮಾಡಿಸ್ಕೊಂಡ್ಬಿಟ್ರೆ, ಅಥವಾ ಏನಿಲ್ಲ ಒಂದು ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ ಹೋಗಿ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಅಂದರೆ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ಗೋಸ್ಕರ ಬಂದಿದ್ದೀವಿ ಅಂತ ಹೇಳಿ ಅಲ್ಲಿ ಕೆಲವೊಂದಿಷ್ಟು ಡಿಪಾರ್ಟ್ಮೆಂಟ್ಸ್ಗಳಿರ್ತವೆ, ಅಲ್ಲಿ ಕಳಿಸ್ತಾರೆ. ರೆಡಿ ಅಂದರೆ ಚೆಕಪ್ ಮಾಡಿ ಅವ್ರು ಏನೇನೆಲ್ಲ ಹಾಕಬೇಕು ಹಾಕಿ ಒಂದು ಸೀಲು ಒಂದು ಸೈನ್ ಮಾಡಿ ಕಳಿಸ್ತಾರೆ. ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಇಲ್ಲಿಗೆ ರೆಡಿ ಆಗ್ತವೆ. ಇಷ್ಟು ಡಾಕ್ಯುಮೆಂಟ್ಸ್ ಬೇಕು ನೋಡಿ, ಬಹಳ ಇಂಪಾರ್ಟೆಂಟು. ಯಾಕಂತಂದರೆ ಇಷ್ಟು ಡಾಕ್ಯುಮೆಂಟ್ಸು ನಿಮಗೆ ಇವಾಗಲೇ ಏನಕ್ಕೆ ಇಷ್ಟು ಹೇಳಿದ ಅಂತಂದರೆ ಮುಂದೆ ನಿಮ್ಗೆ ಅಡ್ಮಿಷನ್ಗೆ ಯಾವುದೇ ರೀತಿಯಾಗಿ ತೊಂದರೆ ಆಗಲ್ಲ ಅಂತ ಒಂದು ಉದ್ದೇಶ ಇಟ್ಕೊಂಡು. ಓಕೆ, ಸರಿ, ಹೋಪ್ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ. ಮುಂದೆ ಬರುವಂಥ ದಿನಗಳಲ್ಲಿ ಎಲ್ಲನೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ನಿಮ್ಗೆ ನಮ್ಮ ಒಂದು ವೀಡಿಯೋಸ್ಗಳು. ಸೊ ಹಂಗಾಗಿ ವಾಟ್ಸಪ್ ಗ್ರೂಪಿಗೆ ಕೂಡ ಜಾಯ್ನ್ ಆಗ್ಬೋದು. ಆ್ಯಂಡ್ ಮೋರ್ ಅಪ್ಡೇಟ್ಗೋಸ್ಕರ ನಮ್ಮ ಒಂದು ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಕೂಡ ಆಗಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ತೀರಾ ಅಂತ ಅಂದ್ಕೊಂಡಿರ್ತೀನಿ. ಆ್ಯಂಡ್ ನಿಮಗೆ ಯಾವುದೇ ರೀತಿಯಾಗಿ ಡೌಟ್ಸ್ ಇತ್ತಂತಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅದಕ್ಕೆ ಆನ್ಸರ್ ಅಂತ ಮಾಡುವಂಥ ಪ್ರಯತ್ನ ಮಾಡೇ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಡೇ ಬಾಯ್.